ಏನ್ ಹೇಳಿ ಸರ್, ಮೈಯೆಲ್ಲ ಜುಮ್ ಅನ್ನತ್ತೆ ನೋಡ್ತಾ ಇದ್ರೆ ಫಿಲಮ್ನ. ಮೂವಿ ಮಾಡಿದ್ರೆ ಹಿಂಗೆ ಮಾಡಬೇಕು. ಬರ್ಕೊಡ್ತೀನಿ ಸರ್, ಬಾಂಡ್ ಪೇಪರ್ ಬರ್ಕೊಡ್ತೀನಿ, 100% ಗ್ಯಾರಂಟಿ ಓಡುತ್ತೆ. ರಾಜ್ ಬಿ ಶೆಟ್ರು ಯಾವತ್ತು ಆಡಿಯನ್ಸ್ಗೆ ಮೋಸ ಮಾಡಲ್ಲ. ತುಂಬಾ ಚೆನ್ನಾಗಿ ಸಸ್ಪೆನ್ಸ್ ಬಿಲ್ಡ್ ಮಾಡಿದ್ದಾರೆ. ಸೀಟ್ ಎಡ್ಜ್ ಅಲ್ಲಿ ಕುತ್ಕೊಂಡು ನೋಡ್ತಿದೀವಿ. ಇಂಟರ್ವಲ್ ಅಲ್ಲೂ ಕುತ್ಕೊಂಡ್ಬಿಟ್ಟಿದ್ದೀನಿ, ಆಚೆ ಹೋಗಕ್ಕೂ ಮೂಡಿಲ್ಲ ನನಗೆ. ಬಾಯ್ ಬಿಟ್ಕೊಂಡು ನೋಡ್ತಾ ಇದೀನಿ ನಾನು. ಫಸ್ಟ್ ಹಾಫ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು, ಬಟ್ ಸೆಕೆಂಡ್ ಹಾಫ್ ವಾವ್, ತುಂಬಾ ದಿವಸ ಅಂತ ಈ ಬ್ರೇನಿಗೆ ಕೆಲಸ ಕೊಡ್ತು. ಟ್ವಿಸ್ಟ್ ಮೇ ಟ್ವಿಸ್ಟ್. ನಾವ್ ಇವ್ರು ಅವರು ಅಂದ್ಕೊಂಡ್ರೆ ಅವ್ರಾಗಿರಲ್ಲ, ಇನ್ಯಾರೋ ಆಗಿರ್ತಾರೆ. ಸಸ್ಪೆನ್ಸ್ ಅಂತೂ ನಿಜ. ನೆಕ್ಸ್ಟ್ ಏನಾಗುತ್ತೆ ಅಂತ ತುಂಬಾ ಕ್ಯೂರಿಯಾಸಿಟಿ ಆಗುತ್ತೆ. ರಾಜ್ ಬಿ ಶೆಟ್ರು ನೋಡ್ಬೇಕು ಅಂತ ಬಂದಿದ್ವಿ, ಬಟ್ ಅಲ್ದ್ರೂ ಒಬ್ಬನ ವಿಲನ್ ಅಡಗಿಟ್ಟವ್ರಲ್ಲ. ವಿಲನ್ ಆಕ್ಟಿಂಗ್ ಪೀಕ್ಸ್. ವಿಲನ್ ಮಾತ್ರ ಅನ್ಎಕ್ಸ್ಪೆಕ್ಟೆಡ್. ಆ ವಿಲನ್ ಮಾಡೋನಲ್ಲ ಕೆಲಸ ಮಾತ್ರ ಬೆಂಕಿ. ಬಟ್ ಆ ವಿಲನ್ ನೋಡ್ಬೇಕು ಅಂದ್ರೆ ಈ ಮೂವಿ ನೋಡ್ಲೇಬೇಕು. ಹೇಳಿದ್ರೆ ಚೆನ್ನಾಗಿರಲ್ಲ, ಬಂದ್ ನೋಡಿ ಥಿಯೇಟರ್ಗೆ. ತುಂಬಾ ದಿನ ಆದ್ಮೇಲೆ ಈ ತರದೊಂದು ಕನ್ನಡ ಸಿನಿಮಾ ಬಂದಿದೆ. ಲಾಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ನಂಬರ್ 1. ಕಾಸು ಕೊಟ್ಟಿದ್ದಕ್ಕೂ ಬ್ಲಾಕ್ ಬಸ್ಟರ್ ಸರ್. ಕಂಟೆಂಟ್ ಇಲ್ಲ ಅಂತೀರಾ, ಒಳಗಡೆ ಕಂಟೆಂಟ್ ಇದೆ. ಪ್ಲೀಸ್ ಬನ್ನಿ. ಒಂದು ಗೆಲ್ಲುವಂತ ಕನ್ನಡ ಸಿನಿಮಾ ಬಂದಿದೆ, ಎಲ್ಲರೂ ಬಂದು ಗೆಲ್ಲಿಸಿ.